ಸಪ್ರೇಟ್ ಪ್ರೊಡಕ್ಷನ್ ಹೌಸ್ ಕೆಲಸಕ್ಕೆ ಹೋದೆ. ಅಲ್ಲಿ ರಿಯಾಲಿಟಿ ಶೋಗಳು ಮಾಡಿಕೊಂಡು ಮುಂದುವರೆದೆ. ಹಾಗಾಗಿ ಸ್ವಲ್ಪ ಕ್ಯಾಮ್ರಾಗಳು ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಮಿಕ್ಕಿತ್ತು ನಮ್ಮ ಮೋಕ್ಷಣ್ಣ ಆಗ್ಬೋದು, ಮನೋಣ್ಣ ಆಗ್ಬೋದು, ಸೊ ಪತ್ರಕರ್ತರು ಎಲ್ಲರೂ ಅವರೇ ಇದ್ದಾರೆ. ತುಂಬಾ ಖುಷಿ ಆಯ್ತು 10 ವರ್ಷದ ನಂತರ ಮತ್ತೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿ ಆಗ್ತಿದ್ದೀನಿ. ಅಂದ್ರೆ ನನ್ನ ಪುಣ್ಯ ಅಂತ ಅನ್ನಿಸ್ತು. ಮೊದಲನೇದಾಗಿ ನಾನು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ. ರಾಘವ್ ಪೂಜಾರಿ ಅಂತ ಮೂಲತಃ ಕುಂದಾಪುರದವರು. ಅವರು ಅವರ ತಾಯಿಯನ್ನ ಕಳ್ಕೊಂಡ ನಂತರ ಅವರ ತಾಯಿಯ ಹೆಸರಲ್ಲಿ ಚಿತ್ರರಂಗಕ್ಕೆ ಅಥವಾ ಉದ್ಯಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಅದ್ರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಒಂದು ಅದೃಷ್ಟ, ಹಾಗೆ ನನ್ನ ಭಾಗ್ಯ ಕೂಡ. ಈ ಸಂಸ್ಥೆಗೆ ಮತ್ತೆ ಈ ಸಂಸ್ಥೆ ಜೊತೆ ನಿಂತಿರುವಂತ ಅವರ ಕುಟುಂಬಕ್ಕೆ, ತಂಡದವರಿಗೆ, ಅಣ್ಣ ತಮ್ಮಂದಿರಿಗೆ, ಅತ್ತಿಗೆಯವರಿಗೆ, ಅವರೆಲ್ಲಾ ಕುಟುಂಬದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಮೊದಲನೇ ದಿನ ಶೂಟಿಂಗ್ ಹೋದಾಗ ಅದು ಯಾವತ್ತೂ ನಾನು ಅದನ್ನ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ಬಂದಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮ್ಮ ಚಿತ್ರರಂಗದ ಒಂದು ಟೆಕ್ನಿಷಿಯನ್ ಆಗ್ಲಿ, ಕಲಾವಿದನಾಗಿ ಮನೆಯಿಂದ ಏನೆಲ್ಲ ಸೌಕರ್ಯಗಳನ್ನ ಕೊಡ್ಬೋದು ಅದನ್ನ ಕೊಟ್ಟು ನಮ್ಗೆ ಉಪಚರಿಸಿ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇಂಥ ಒಂದು ಒಳ್ಳೆ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ಬೇಕಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಿ ಇದನ್ನ ನಾವು ನಮ್ಮ ಒಂದು ಶ್ರಮದ ಜೊತೆಗೆ ಅದನ್ನ ಉಳಿಸಿ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸನ ನಾನು ನಿರ್ವಹಿಸ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಇದು. ಸೊ ಹಾಗಾಗಿ ನನಗೆ ಏನ್ ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಹಿರಿಯರಿದ್ದೀರಿ, ಗುರುಗಳಿದ್ದೀರಿ. ನನ್ನ ಒಬ್ಬ ಒಂದು ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇರೋದಿನ ನೀವೆಲ್ಲರೂ ಅಭಿನಂದಿಸಿ ನನ್ನ ಸ್ವಾಗತಿಸಿ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ, ಬಯಸಿದ್ದೀನಿ. ನನ್ನ ಇಷ್ಟ ದೇವರು ಗುರುಗಳು ರಾಯರ ಆಶೀರ್ವಾದದಿಂದ ನನಗೆ ಬಂದು ಕೂತಿರೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ದೇವಸ್ಥಾನ ಅಂದ್ರೆ ಒಬ್ಬ ಕಾಯುವಂತಹ ಒಬ್ಬ ಮೂಲ ಸ್ಥಾನ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಒಂದು ಊರಿಗೆ ಒಬ್ಬ ದೈವ, ಒಂದು ಗ್ರಾಮ ದೇವತೆ ಅಥವಾ ಕ್ಷೇತ್ರ ಅನ್ನೋದಿರುತ್ತೆ. ಸೊ ಆ ಒಂದು ಬೇಸ್ ನ ಇಟ್ಕೊಂಡು ಹಂಗಂತ ಇದು ಪೂರ್ತಿ ಯಾವುದೇ ದೇವ್ರ ಸಿನಿಮಾ ಅಲ್ಲ, ಆದ್ರೆ ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಸಿನಿಮಾ. ಹೌದು ಸರ್, ಧರ್ಮಸ್ಥಳದಲ್ಲಿ ಹೇಗೆ ಆ ಜಾಗನ ಕಾಯೋದಕ್ಕೆ ಅಣ್ಣಪ್ಪ ಸ್ವಾಮಿ ಇದೆಯೋ ಅದೇ ತರ ಪ್ರತಿ ಊರ್ಲೂ ಒಬ್ಬ ಕ್ಷೇತ್ರಪಾಲ ಇರ್ತಾನೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಊರು ಬರುತ್ತೆ, ಆ ಊರಲ್ಲಿ ಕ್ಷೇತ್ರಪಾಲ ಯಾರು ಅನ್ನೋದೇ ಒಂದು ಕಥೆಯ ಕೋರ್ ಆಗಿದೆ. ಯಾಕೆಂದ್ರೆ ಅದನ್ನ ವ್ಯಕ್ತಿಗೂ ಹೋಲಿಸ್ಬೋದು, ದೇವಕ್ಕೂ ಹೋಲಿಸ್ಬೋದು. ಸೊ ನಾವಿಲ್ಲಿ ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸಿದ್ಧಾಂತವನ್ನ ಸಮಾಜದ ದೃಷ್ಟಿಕೋನದಲ್ಲಿ, ನಂಬಿಕೆಯ ದೃಷ್ಟಿಕೋನದಲ್ಲಿ, ಧರ್ಮದ ದೃಷ್ಟಿಕೋನದಲ್ಲಿ ಜನಗಳಿಗೆ ಹೇಗೆ ನಾವು ಅದನ್ನ ಎಂಟರ್ಟೈನ್ ಮಾಡ್ಬೋದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್ ಇದು ಕಂಪ್ಲೀಟ್ ಕರಾವಳಿ ಭಾಗ ಜೊತೆಗೆ ಬೆಂಗಳೂರಲ್ಲೂ ಶೂಟ್ ಆಗುತ್ತೆ ಸರ್. ಒಂದು 80% ಕರಾವಳಿ ಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರ ಶೂಟ್ ಮಾಡ್ತಿದೀವಿ. ಇನ್ನೊಂದು 20 ಭಾಗ ಬೆಂಗಳೂರಲ್ಲಿ ಶೂಟ್ ಆಗುತ್ತೆ ಸರ್. ಹೌದು ಸರ್, ಇದು 1990ಯಲ್ಲಿ ಒಂದು 20% ಒಂದು ಫ್ಲಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ. ಆದ್ರಿಂದ ಪ್ರೆಸೆಂಟ್ ಇಯರಾದಲ್ಲಿ ಕಂಪ್ಲೀಟ್ ಒಂದು 80% ಕತೆ ಮೂವ್ ಆಗುತ್ತೆ ಸರ್. ಸರ್ ನಾನು 2010ರಲ್ಲಿ ETVಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಅದಕ್ಕೂ ಮುಂಚೆ ನಾನು ಸಿಟಿ ಕೇಬಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ 2014ರಲ್ಲಿ ಕ್ಯಾಮರಾಮನ್ ಆಗಿ ಪ್ರಮೋಷನ್ ಆಯ್ತು. ಅದಾದ ನಂತರ ಕಲರ್ಸ್ ಕನ್ನಡ ಬಂದ ಅಲ್ಲಿ ಈವೆಂಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೂಪರ್ ಮಿನಿಟ್, ಬಿಗ್ ಬಾಸ್ ಆಗ್ಬೋದು, ಡ್ಯಾನ್ಸಿಂಗ್ ಸ್ಟಾರ್ ಆಗ್ಬೋದು. ಸೊ ಸೀಸನ್ 7 ವರೆಗೂ ಬಿಗ್ ಬಾಸ್ ವರ್ಕ್ ಮಾಡ್ತೀನಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಅದಾದ ನಂತರ ರಂಗಭೂಮಿ ಕಡೆ ಹೋದೆ. ರಂಗಭೂಮಿಯಲ್ಲಿ ನಾಟಕಗಳು, ಬರವಣಿಗೆ, ಶಾರ್ಟ್ ಫಿಲ್ಮ್ ಮಾಡೋದು, ಡಾಕ್ಯುಮೆಂಟರಿ ಫಿಲ್ಮ್ ಮಾಡೋದು, ಇದನ್ನ ಮಾಡ್ಕೊಂಡು 2018ರಿಂದ ಕಂಪ್ಲೀಟ್ ಸಿನಿಮಾ ಕಡೆ ಬಂದೆ. ಸೊ ಒಂದ್ 2 ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ರೀಸೆಂಟ್ ಆಗಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ ಒಂದು ಸಿನಿಮಾ ಬಂತು, ಡಾಲಿ ಜನಂಜೆ ಹೊತ್ತು, ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ ನಾನು ಓನ್ ಸಿನಿಮಾ ಮಾಡಬೇಕು ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕ್ಯಾಮ್ರಾಮನ್ ಆಗಿ ಬಂದಿದ್ರಿಂದ ನನಗೊಂದು ವಿಷನರಿ ಆಗ್ಬೋದು ಅಥವಾ ಒಂದು ಚಿತ್ರಕಥೆನ ಹೇಗೆ ಜನಕ್ಕೆ ತೋರಿಸ್ಬೋದು ಅನ್ನೋ ಒಂದು ಬೇಸಿಕ್ ಐಡಿಯಾ ನನ್ನಲ್ಲಿ ಇದ್ದಿದ್ರಿಂದ, ಜೊತೆಗೆ ನನಗೆ ಬರಹ, ಓದು ಎಲ್ಲ ಬಹಳ ಅಭ್ಯಾಸ ಮತ್ತೆ ಇಷ್ಟ ಕೂಡ. ಹಾಗಾಗಿ ಅದನ್ನ ಜೊತೆಗೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ, ನಾಟಕಗಳನ್ನ ಮಾಡ್ತಾ ನಾನು ಸಿನಿಮಾ ಕಡೆ ಬಹಳ ಒಲವಾಯ್ತು ಸರ್.
ಹಾಗಾಗಿ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದು ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ರಾಘು ಸರ್ಗೆ ಮತ್ತೆ ಉತ್ತಮ ಪ್ರೊಡಕ್ಷನ್ಗೆ ಸರ್. ಸರ್ ಇದರಲ್ಲಿ 3 ಸೀಕ್ವೆಲ್ ಸಾಂಗ್ಸ್ ಬರುತ್ತೆ, ಒಂದು ಲವ್ ಸಾಂಗ್ ಬರುತ್ತೆ ಸರ್. ಅದು ಎಲ್ಲವೂ ಕತೆ ಒಳಗಡೆನೆ ಇರುತ್ತೆ. ಕತೆ ಬಿಟ್ಟು ಆಚೆ ಬರೀ ಮರ ಸುತ್ತಕ್ಕೋಸ್ಕರನೋ ಅದು ಎಂಟರ್ಟೈನ್ಗೋಸ್ಕರನೋ ಸಾಂಗ್ ಇಲ್ಲೂ ಇಲ್ಲ. ಇದು ಸೀಕ್ವೆಲ್ ಅಲ್ಲಿ ಬಂದು ಹೋಗುತ್ತೆ ಸರ್ ಅಷ್ಟು ಸಾಂಗ್ಗಳು. ಸರ್ ಇವಾಗ ಒಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ, 20% ಶೂಟ್ ಆಗಿದೆ, ಇನ್ನೊಂದು 80% ಇದೆ. ಅದು ನಾವು ಡ್ರೈ ಟೈಮ್ ಇತ್ತು ಇವಾಗ, ಅಂದ್ರೆ ಬೇಸಿಗೆಯಲ್ಲಿ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡೋದಿತ್ತು, ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಇನ್ ಕಂಪ್ಲೀಟ್ 80% ಪ್ರೆಸೆಂಟ್ ಆಗಸ್ಟ್ ಅಲ್ಲಿ ಶೂಟ್ ಹೋಗ್ತಿದೀವಿ. ಇವಾಗ ಕಂಪ್ಲೀಟ್ ಮಳೆ ಇರೋದ್ರಿಂದ ಜೂನ್ ಜುಲೈಲಿ ನಮಗೆ ಶೂಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ, ಸೊ ನೆಕ್ಸ್ಟ್ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಮುಗಿಸೋ ಪ್ಲಾನ್ ಇದೆ ಸರ್. ಸರ್ ಕಲಾವಿದರು ಮುಖ್ಯವಾಗಿ ನಮ್ಮ ರಾಘವರಾಮಕೊಪ್ಪ ಸರ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ನಮ್ಮ ಬಲರಾಜ್ ಭಟ್ ಸರ್ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಆಮೇಲೆ ಅದ್ವಿಕಾ ಶೆಟ್ಟಿ ಅಂತ ಮಂಗಳೂರಲ್ಲಿ DKD ಡ್ಯಾನ್ಸ್ ಅಲ್ಲಿ ತುಂಬಾ ಹೆಸರು ಮಾಡಿದಂತ ಹುಡುಗಿ, ಅವರು ಪಾತ್ರದಲ್ಲಿದ್ದಾರೆ. ಆಮೇಲೆ ನಮ್ಮ ಹೀರೋ ರಾಘವ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಗೌತಮಿ ಗೌಡ ಅಂತ ನೀವೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ, ಅವರು ಕಮ್ ಬ್ಯಾಕ್ ಆಗ್ತಿದ್ದಾರೆ. ಸೊ ಇನ್ನು ತುಂಬಾ ಜನ ಇದ್ದಾರೆ ಸರ್. ಸರ್ ಕ್ಯಾಮ್ರಾಮನ್ ಇಲ್ಲಿದೆ ನಮ್ಮ ಹಳೆ ಹುಲಿ. ಇಲ್ಲ ಸರ್, ಅದು ನಾನು ಕೆಲವೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅವರಿಗೆ, ನಿಮ್ಗೆ ಗೊತ್ತಿರ್ಬೇಕು ಮುಂಚೆ ಇದ್ದವರು, ಹಾಗಾಗಿ ಈ ಪ್ರಶ್ನೆ ಕೇಳ್ತಿದ್ರು ಅನ್ಕೋತೀನಿ. ಸೊ ಅವರು ಆ ಸೀಕ್ವೆಲ್ ನ ಆಗಲ್ಲ ಅಂತ ಹೇಳಿದ್ರು, ನನಗೆ ಕಷ್ಟ ಆಗುತ್ತೆ ಸರ್ ಅದು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರೊಡಕ್ಷನ್ ರೆಡಿ ಇದೆ, ನಾನು ಆಸ್ ಎ ಡೈರೆಕ್ಟರ್ ರೆಡಿ ಇದನ್ನ ಕ್ರಿಯೇಟ್ ಮಾಡ್ಬೇಕು ಆ ಸೀಕ್ವೆಲ್ ಅಂದಾಗ, ಅದೆಲ್ಲೋ ನಮ್ಮ ಪ್ರೊಡ್ಯೂಸರ್ಗೆ ಇವ್ರು ಯಾಕೆ ಆಗಲ್ಲ ಅಂತಿದ್ದಾರೆ, ಆ ನೆಗೆಟಿವಿಟಿ ಬರಬಾರ್ದು ನಮ್ಮ ಸಿನಿಮಾದಲ್ಲಿ, ಆಗಲ್ಲ ಅಂದ್ರೆ ಮಾಡ್ತೀನಿ ಅಂತ ಇರಬೇಕು. ಸೊ ಹಾಗಾಗಿ ಅದು ನಮ್ ಜೊತೆ ಯಾರು ಪಾಸಿಟಿವ್ ಆಗಿ ವರ್ಕ್ ಮಾಡಕ್ ಬರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ರೆ, ಹಾಗಾಗಿ ನಮ್ಗೆ ನವೀನ್ ಸರ್ ಸಿಕ್ಕಿದ್ರು. ತುಂಬಾ ಅದ್ಭುತವಾದ ತಂತ್ರಜ್ಞ ಅಂತ ಹೇಳ್ಬೋದು ಸರ್. ನಾನು ಕೇಳಿ ಶಾರ್ಟ್ ನ ಅದ್ರ 2 ಕೊಟ್ಟಿದ್ದಾರೆ, ಲೈಟಿಂಗ್ ಆಗ್ಲಿ, ಶಾರ್ಟ್ ಕಂಪೋಸಿಷನ್ ಆಗ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ನನ್ಗೆ ಒಬ್ಬ ಹೊಸ ನಿರ್ದೇಶಕನಾಗಿ ಇಷ್ಟು ಸಪೋರ್ಟ್ ಸಿಗ್ತಿದೆ ಅಂತ ತುಂಬಾ ಖುಷಿ ಆಯ್ತು ಸರ್. ಒಂದು 2 ವರ್ಷ ನಾನು ಬೆಂಗಳೂರಲ್ಲಿ ಇದ್ದು ಮತ್ತೆ ಪುನಃ ಊರಿಗೆ ಹೋದೆ. ಹಾಗೆ ನಾನು ಸಿನಿಮಾ ಫಸ್ಟ್ ಸಿನಿಮಾ ಅಂತ ಬಂದ್ರೆ ನಂದು 13 ಮೂವಿ, ನರೇಂದ್ರ ಬಾಬು ಅವರು ನನಗೆ 13 ಮೂವಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅದು 2023-24 ಬಂದಿರ್ತದೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ನಾನು ಲೀಡಿಂಗ್ ರೋಲ್ ಮಾಡಿರ್ತೀನಿ. ಹಾಗೆ ನನಗೆ ತುಂಬಾ ಆಫರ್ಗಳು ಬರ್ತದೆ, ನಾನು ಹೋಗಿರಲ್ಲ, ಏನೋ ಒಂದು ಮಾಡೋಣ ಅಂತ ಹೀಗೆ ಕಥೆನ ಹುಡ್ತಾ ಇರ್ತೀನಿ. ನನಗೆ 2024ರಲ್ಲಿ ಒಬ್ಬ ಕಾಲ್ ಮಾಡಿ, ನನಗೆ ಒಂದು ಕತೆ ಇದೆ ಅಣ್ಣ, ಒಂದು ಮಾಡಿಸ್ಕೊಡಿ ಅಂತ ಹೇಳ್ತೀನಿ ಊರ್ನವನು. ಆವಾಗ ನಾನು ಆ ಕತೆ ಕೇಳ್ತೀನಿ, ಕತೆ ಕೇಳಿ ಅವನೊಂದು ಲೈನ್ ಹೇಳಿರ್ತಾನೆ. ಲೈನ್ ಹೇಳಿದಾಗ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ. ಅಣ್ಣ ನನ್ಗೇನು ಗೊತ್ತಿಲ್ಲ, ನಾನು ನಿಮ್ಗೊಂದು ಕತೆ ಲೈನ್ ಹೇಳಿದ್ದೀನಿ, ಇದನ್ನ ಯಾವ ರೀತಿ ಮಾಡ್ತೀರ ಅಂತ ಹೇಳಿದಾಗ ನಾನು ತುಂಬಾ ಕಡೆ ಹೋಗಿದ್ದೆ. ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋದ್ರೆ ಬಜೆಟ್ ಎಷ್ಟಾಗತ್ತೆ ಅಂತ ಕೇಳಿದ್ರು, ಆದ್ರೆ ನೀವು ಆತರ ಕೇಳಿಲ್ಲ, ಸಿನಿಮಾ ಮಾಡುವ ಅಂತ ಹೇಳಿದ್ರು ಅಂತ. ಹೀಗೆ ನಾವು ಮಾತಾಡುವಾಗ ಅದು ತಾಯಿ ಸೆಂಟಿಮೆಂಟ್ ಇತ್ತು, ಮತ್ತೆ ಊರಿಗೆ ಸಂಬಂಧಪಟ್ಟಿದ್ದಿತ್ತು. ನಾನೊಂದು ವರ್ಷ 2025ರಿಂದ 20 ನವೆಂಬರ್ ತನಕ ಅದನ್ನ ಎಷ್ಟು ಜನ ಬೇಕು ಅಂದ್ಬಿಟ್ಟು ಊರಿನಲ್ಲೇ ಕುಂದಾಪುರದಲ್ಲಿ ಅದಕ್ಕೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನ ರೆಡಿ ಮಾಡಿದೆ. ಕಡಿಕ್ ನರೇಂದ್ರ ಬಾಬು ಅವರು, ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು ನರೇಂದ್ರ ಬಾಬು ಅವ್ರ ಕಡೆಯಿಂದ, ನರೇಂದ್ರ ಬಾಬು ಅವರು ಪಲ್ಲಕ್ಕಿ ಇವ್ರ ಹತ್ರ ಮಾಡ್ಸೋಣ ಅಂದ್ಕೊಂಡೆ. ಆ ಹುಡುಗಂಗೂ ಮತ್ತೆ ಅವರಿಗೂ ಕ್ಲಾಶ್ ಆಗಿ, ಅಣ್ಣ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ಗೆ ಗೊತ್ತೇನಪ್ಪ ಅಂತ ಕೇಳ್ತೀನಿ, ಹೌದು ಅಂತಾನೆ. ಆ ನಂಬಿಕೆ ಮೇಲೆ ಅವನ್ನ ಮುಂದೆ ಬಿಟ್ಟು ನಾನು ಮಾಡುವಂತೀನಿ. ನಾವು ಡಿಸೆಂಬರ್ 8ಕ್ಕೆ ಮುಹೂರ್ತ ಮಾಡ್ತೀನಿ ಆನೆಗುಡ್ಡಿಯಲ್ಲಿ. ದೈವದ ಆಶೀರ್ವಾದದಿಂದ ಅಲ್ಲಿ ಯಾರಿಗೂ ಕಾಂತಾರದ ನಂತರ ಅಲ್ಲಿ ಯಾರಿಗೂ ಕೊಟ್ಟಿರಲ್ಲ ಮುಹೂರ್ತಕ್ಕೆ. ದೈವ ಫಲದಿಂದ ನನಗೆ ಮುಹೂರ್ತಕ್ಕೆ ಕೊಟ್ಟಿರ್ತಾರೆ, ಒಳ್ಳೆ ರೀತಿಯ ಮುಹೂರ್ತ ಆಗತ್ತೆ ಅಲ್ಲಿ. ನಂತರ ಮಾಡಿ 1 ವಾರ ಶೆಡ್ಯೂಲ್ ನೋಡ್ತೀನಿ, ಕಥೆನೇ ಅವನಿಗೆ ಡೈರೆಕ್ಷನ್ನೇ ಬರ್ತಾ ಇಲ್ಲ ಇತ್ತು. ಅವಾಗ ನನಗೆ ಇಂಟ್ರೊಡ್ಯೂಸ್ ಆಗಿದ್ದೆ ಇವರು. ಅವನಿಗೆ ಡೈರೆಕ್ಷನ್ ಬರಲ್ಲ ಅಂದ್ಬಿಟ್ಟು ಆ ಹುಡುಗ ಏನ್ ಮಾಡ್ತಾನೆ, ಜಗದೀಶ್ ಅವ್ರನ್ನ ಕಸಿರ್ತಾರೆ. ಜಗದೀಶ್ ಅವರಿಗೆ ಅಲ್ಲಿ ನಾನು ನೋಡಿದಾಗ ಜಗದೀಶ್ ಅವರದ್ದು ಆ ಒಂದು ಡೈರೆಕ್ಷನ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಇವನಿಗೆ ಆಕ್ಷನ್ ಗೊತ್ತಿಲ್ಲ, ಕೊಟ್ಟು ಗೊತ್ತಿಲ್ಲ.
ನಾನು ಒಂದು ವಾರ ಶೂಟಿಂಗ್ ಮಾಡಿ ನನಗೆ ತುಂಬಾ ಲಾಸ್ ಆಗುತ್ತೆ ಅಲ್ಲಿ. ಯಾಕಂದ್ರೆ 1 ವರ್ಷದಿಂದ ನಾನು ಅದನ್ನ ಪ್ರೊಸೆಸ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನೆಲ್ಲ ಬೇಕು ಸವಲತ್ತುಗಳು ಕೊಟ್ಟಿರ್ತೀನಿ, ಎಷ್ಟೆಲ್ಲ ಬೇಕು ಎಲ್ಲ ರೀತಿ. ನಾನು ಊರಲ್ಲಿ ನಾನೊಂದು 6 ತಿಂಗಳು ಮನೆ ಮಾಡಿಕೊಟ್ಟು ಒಂದು 10 ಜನ ಅವ್ರಿಗೆ ಟೆಕ್ನಿಷಿಯನ್ ಎಲ್ಲರಿಗೂ ಅಲ್ಲಿ ಮನೆ ಮಾಡಿಕೊಟ್ಟು ನಾನು 1 ವರ್ಷದಿಂದ ಅದ್ರ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ನಂತರ 8ನೇ ತಾರೀಕಿಗೆ ಮುಹೂರ್ತ ನೋಡಿದಾಗ 1 ವಾರ ಸ್ಕೆಡ್ಯೂಲಲ್ಲಿ ನನಗೆ ಇಷ್ಟ ಆಗಿಲ್ಲ, ಕಡೆಗೆ ಅದು ಬೇಡ ಅಂತ ಹೇಳಿ ಅವನ ಕಥೆನ ನೋಡಿದೆ. ಅವನು ಹೇಳ್ತಾನೆ, ಅಣ್ಣ ನಾನೇ ಡೈರೆಕ್ಷನ್ ಮಾಡಬೇಕು ಅಂತಾನೆ. ಸ್ವಲ್ಪ ಮನಸ್ತಾಪಗಳಾಗಿ ನಾನು ನಿನ್ಗೆ ಬರೋದಿಲ್ಲ, ಅವಾಗ ಜಗದೀಶ್ ಮಂಜುಳ್ ನನ್ನ ಜೊತೆ ಹಾಕೋ, ನಿನ್ಗೆ ಏನ್ ಬೇಕು ಅಂತ ನಾನು ಕೇಳಿದಾಗ ಹೇಳ್ತೀನಿ, ಇಲ್ಲ ಅಣ್ಣ ನಂಗೆ ಡೈರೆಕ್ಷನ್ ಮಾಡ್ಬೇಕು ನಾನು, ಇಲ್ಲ ಅಂದ್ರೆ ನಾನು ಕತೆ ಕೊಡಲ್ಲ ಅಂತಾನೆ. ನನಗೆ 1 ವಾರ ಶೂಟಿಂಗ್ ಮಾಡಿ 1 ವರ್ಷ ನಾನು ಕಷ್ಟಪಟ್ಟಿರ್ತೀನಿ, ಇನ್ನೇನ್ ಮಾಡೋದು ಅಂತ ಬೇಜಾರಾಗೋಗಿರುತ್ತೆ ನನಗೆ. ಆವಾಗ ಜಗದೀಶ್ ಮಂಜುನವ್ರಿಗೆ ನಾನು ಹೇಳ್ತೀನಿ, ಏನ್ ಮಾಡೋಣ ಕೇಳ್ತೀನಿ. ಅವ್ರು ಹೇಳ್ತಾರೆ, ನನ್ನ ಹತ್ರ 3 ಕತೆ ಇದೆ ಮಾಡೋಣ ಅಂತಾರೆ. ಇಲ್ಲ ನನಗೆ ಊರಿನ ಕತೆ ಬೇಕು, ನನ್ನ ಊರಿನ ಕತೆ ಬೇಕು ಅಂತೀನಿ. ಇಲ್ಲ ಅಂದ್ರೆ ಬೇಡ, ಆದ್ರೆ ನನ್ನ ಊರಲ್ಲಿ ನನಗೆ ಒಂದು ಗೌರವ ಇದೆ, ನಮ್ಮ ತಾಯಿ ಹೆಸರು ಬೇರೆ ಮುತ್ತಮ್ಮ ಪ್ರೊಡಕ್ಷನ್ ಅಂತ, ನನ್ನ ತಾಯಿ ಹೆಸರಲ್ಲಿ ತಾಯಿ ನೆನಪಿ ನಾನು ಬಂದಿರ್ತೀನಿ, ಮಾಡ್ಲೇಬೇಕು ಅಂತ ನನಗೊಂದು ಆಸೆಯಿಂದ ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶೋಕಿ ಇಲ್ಲ, ಖುಷಿಯಿಂದ ಬಂದಿದ್ದೀನಿ. ಸಮಾಜಕ್ಕೆ ನಾನು ಕೊಡಬೇಕು ಅನ್ನೋದು ನಾನು ಅವ್ರಿಗೆ ಹೇಳಿದಾಗ ನಾವು ಮಿಡ್ ನೈಟ್ ತುಂಬಾ ಡಿಸ್ಕಸ್ ಮಾಡಿರ್ತೀನಿ. ನಾನು 1 ವಾರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಆ ಟೆನ್ಷನ್ ಅಲ್ಲಿ ಕತೆ ಏನ್ ಮಾಡೋದು, ಅವನ್ ಕತೆ ಅದು ಅಂದ್ರೆ ಫುಲ್ ಡೆವಲಪ್ಮೆಂಟ್ ಮಾಡಿರೋದು ನಾನು 1 ವರ್ಷ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋ ಹಣ ಎಲ್ಲ ಖರ್ಚು ಮಾಡಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ, ನಿಮ್ದೇ ಏನೋ ಕತೆ ಇದ್ರೆ ಹೇಳಿ ಅಂತ ಹೇಳ್ತಾರೆ. ನಾನು 1 ಲೈನ್ ಕತೆ ನಮ್ಮೂರಿನ ಬಗ್ಗೆ ಒಂದು ಹೇಳ್ತೀನಿ. ನಮ್ದು ಏನಿದೆ ಜೈನರ ಕಾಲದ್ದು ಬ್ರಿಟಿಷರ ಕಾಲದ್ದು ಏನಿದೆ ಅಲ್ಲಿ ಒಂದು ನಮ್ದು ಊರಿದ ಒಂದು ವಿಶೇಷವಾಗಿದ್ದಂತ ಹೇಳ್ತೀನಿ ಸರ್. ಆಮೇಲೆ ನಿಮ್ದು ಹೇಳಿ ಅಂತಾರೆ. ನಾನು ಈ ತರ ಬಂದೆ, ಹೊಟ್ಟೆ ಬಾಡಿಗಂತ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಕಳ್ಸಿದ್ರು ಊಟಕ್ಕಂತ. ಇದೆಲ್ಲ ಹೇಳಿದಾಗ, ಸರ್ ಇದೇ ಚೆನ್ನಾಗಿದೆ, ಇದೇ ಸ್ಟೋರಿ ಮಾಡ್ತೀನಿ ಸರ್ ನಾನು ಅಂತ ಹೇಳಿ ತುಂಬಾ ಟೈಮ್ ತಗೊಂಡು 4 ತಿಂಗಳು ಅವರು ಹಗಲುಗಳು ಕಷ್ಟಪಟ್ಟೋದು ಒಂದು ಒಳ್ಳೆ ಅದಕ್ಕೊಂದು ಲೈನ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಸಲ ಬಂದು ಹೇಳ್ತಾರೆ ಇಷ್ಟ ಆಯ್ತು ಅಂತೀನಿ, ನೆಕ್ಸ್ಟ್ ಬಂದು ಹೇಳ್ತಾರೆ ನಾನು ಏನ್ ಎನ್ಸ್ಕೊಂಡಿದೀನಿ ಅದಕ್ಕಿಂತ 1 ಹೆಜ್ಜೆ ಮೇಲೆ ಹೋಗಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಖುಷಿಯಾಗಿ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಸರ್ ನಾವು ರೆಡಿ ಅಂತ ಹೇಳ್ಬಿಟ್ಟು 4 ತಿಂಗಳು ಅವ್ರು ಕಷ್ಟಪಟ್ಟು ಆ ಕಥೆಯನ್ನು ಹಣೆದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಹೀಗೆ ಕಡೆಗೆ ಒಂದು ಒಳ್ಳೆ ಟೀಮ್ ಕಟ್ಟುವ ಅಂತ ಅವರಿಗೆ ನಾನು ಎಲ್ಲ ಅವರಿಗೆ ಹೇಳಿದೆ, ಇಷ್ಟು ಬಜೆಟ್ ಇದೆ, ಇಷ್ಟೆಲ್ಲ ಮಾಡುವ, ಚಂದ ಮಾಡಿ ಮಾಡುವ ಅಂತ ಹೇಳಿದೆ. ಅವ್ರು ತುಂಬಾ ನಮ್ಮ ಹಣದು. ಆಮೇಲೆ ದೇಶಪಾಂಡೆ ಸರ್ ಅವರು ಜೊತೆ ಮಾತಾಡಿ, ಬಾಲರಾಜ್ ಜೊತೆ ಅವರು ಮಾತಾಡಿ, ಎಲ್ಲ ಹಿರಿಯ ಕಲಾವಿದರ ನಾವು ಮಾತಾಡಿದ್ವಿ. ಎಲ್ಲರೂ ನಮಗೆ ಒಂದು ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನೋ ಅನ್ಕೊಂಡಿ ಅವ್ರ ಬಜೆಟ್ ಎಲ್ಲೋ ಇದೆ ಅಂತ. ಆದ್ರೆ ನಮ್ಮ ಅವ್ರು ಒಂದು ಕತೆ ಕೇಳ್ಬಿಟ್ಟು ಸರ್ ನೀವೇನ್ ಕೊಡ್ತೀರ ಅಂತ ಕೇಳಿದ್ರು. ನಿಜವಾಗ್ಲೂ ಇವತ್ತು ಅವ್ರು ಬಂದಿಲ್ಲ, ಶೂಟಿಂಗ್ ಅಲ್ಲಿ ಇದ್ದಾರೆ. ದೇಶಪಾಂಡೆ ಸರ್, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಬಾಲರಾಜ್ ಅವರು ನನ್ನ ಜೊತೆ ಹೇಗ್ ತರ ನಿಂತ್ಕೊಂಡಿದ್ರು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ಗೆ ಇಡೀ ಚಿತ್ರ ತಂಡ ಎಲ್ಲಾ ಟೆಕ್ನಿಷಿಯನ್ ಅವರು ಪ್ರತಿಯೊಬ್ರು ಅಷ್ಟೇ ಅಷ್ಟು ಅದ್ಭುತವಾಗಿ ನನಗೆ ಒಬ್ಬ ಹೊಸಪನಾಗಿ ನನಗೆ ಬಂದಿದ್ದು ಕಾಣಿಸಿಲ್ಲ, ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ರು. ಹೀಗಾಗಿ ಅವರಿಗೆ ನಾನು ಫಸ್ಟ್ ನಮ್ಮ ಜಗದೀಶ್ ಅವರಿಗೆ ಕೃತಜ್ಞತೆ ಹೇಳ್ಬೇಕು. ಇದ್ರ ಮೊದಲು ನನಗೆ ಫಸ್ಟ್ ಕತೆ ತಗೊಂಡೋಗಿದೆ ನಮ್ಮ ಅಣ್ಣ ಹತ್ರ. ನೀವು ಮಾಡಿ ಅಧ್ಯಕ್ಷರೇ, ನಿಮ್ಮ ಹತ್ರ ಆಗುತ್ತೆ ಮಾಡಿ ಅಂತ ನನಗೆ ನಿಜವಾಗ್ಲು ಅವರೇ ನನಗೆ ಫಸ್ಟ್ ಸಾಥ್ ಕೊಟ್ಟು, ನಿಜವಾಗ್ಲೂ ಅವ್ರ ಜೊತೆಗೆ ನಿಮ್ಗೆ ಏನ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂದಾಗ, ಅಣ್ಣ ಸ್ವಲ್ಪ ದುಡ್ಡು ಹಾಕಿ ಅಂತ ಹೇಳಿದೆ. ನಾನು ಹಾಕ್ತೀನಿ ಅಧ್ಯಕ್ಷ ನಿಮ್ಗೆ ಯಾಕೆ ಮಾಡಿ ಅಂತ ಹೇಳಿದಾಗ ಫಸ್ಟ್ ಕತೆ ಮಾಡಿದಾಗ ಆವಾಗ ಇವ್ರು ಕತೆ ಕೇಳ್ತಾರೆ, ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತಾರೆ. ಅವಾಗ ಅವನ ಹತ್ರ ಹೇಳ್ತೀನಿ ನಾನು ಒಂದು ಅದೇ 6 ತಿಂಗಳಿಂದ 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ನೆಕ್ಸ್ಟ್ ಅದು ಆಧಾರ ಆಗುತ್ತೆ. ಇವ್ರಿಗೆ ನಾನು ಹೇಳಿರಲ್ಲ, ನೆಕ್ಸ್ಟ್ ನಮ್ದು ಆಧಾರ ಆದಾಗ ಅವ್ರಿಗೆ ಹೇಳಿದೆ, ನೆಕ್ಸ್ಟ್ ಅಣ್ಣಂಗೆ ಹೇಳಲೇ ಇಲ್ಲ. ಆದ್ರೆ ಅಣ್ಣ ಹೇಳಿದ್ದಾರೆ ನಿಮ್ ಜೊತೆ ನಾನಿದ್ದೀನಿ ಅಂತ, ಏನೇ ಸಪೋರ್ಟ್ ಬೇಕು ನನಗೆ ಕೊಡ್ತೇನೆ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಗುಣಪ್ರಿದ್ದಾರೆ ತಾಯಿ ಸ್ಥಾನದಲ್ಲಿ ಅನುರಾಧ ಮೇಡಮ್ ಅವ್ರು ತುಂಬಾ ನಮ್ಗೆ ಏನೇ ಆಗ್ಲಿ ನಾನು ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಕಂಪ್ನಿ ಕಡೆ ಖುಷಿ ಹೋಗ್ತಾರೆ, ನಾನು ಶೂಟಿಂಗ್ ಕಡೆ ಬರ್ತೀನಿ. ಅದೇ ರೀತಿ ನಮ್ಮ ಅಣ್ಣ ಆಗ್ಲಿ ನಂದಕುಮಾರ್ ಅಂತ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ, ಒತ್ತಿಗೆ ಇದ್ದಾರೆ. ಮತ್ ಮನೆಯವರೆಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ತುಂಬ ಜೊತೆ ನಿಂತ್ಕೊಂಡು ಏನೇ ಬೇಕು ನಿಮ್ಗೆ ಸಪೋರ್ಟ್ ನಾನು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ತನಕ ನಾವು ಬಂದಿದ್ದೀವಿ. ನಾವು ನಿಮ್ಮ ಹತ್ರ ಕೇಳೋದಷ್ಟೇ, ಮಾಧ್ಯಮದವ್ರ ಹತ್ರ ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನೊಬ್ಬ ಹೋಟ್ಲಲ್ಲಿಂದ ಬಂದಿದ್ದೀನಿ. 96ರಲ್ಲಿ 10ನೇ ವರ್ಷಕ್ಕೆ ನಾನು ಬೆಂಗಳೂರಿಗೆ ಆವತ್ತಿಂದ ಹೋಟ್ಲು ಲೋಡದೊಡೆಯಕ್ಕೆ ಬಂದವನು. ಇವತ್ತೇನೋ ಒಂದು ಆಸೆ ಇದೆ ಅಂದ್ರೆ 4 ಜನಕ್ಕೆ ಒಳ್ಳೇದ್ ಮಾಡೋಣ ಅಂತ. ಅದನ್ನ ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಬೇಕು. ಮಾಧ್ಯಮದವರು ದಯವಿಟ್ಟು ನಿಮ್ಮ ಆಶೀರ್ವಾದ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಎಲ್ಲ.
ಭಾಳ ದಿನ ಆದಮೇಲೆ ಒಂದು ದೊಡ್ಡ ಬಜೆಟ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಆ್ಯಸ್ ಎ ಡೈರೆಕ್ಟರ್ ಹತ್ರ ನಾವು ಕತೆ ಡಿಸ್ಕಷನ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಹಾಗೆ ಬರಬೇಕು ಹೀಗೆ ಬರಬೇಕಂತ. ಸೊ ಏನೇ ಬರಬೇಕಿದ್ರು ಅದಕ್ಕೆ ತಕ್ಕಂಥ ಎಕ್ವಿಪ್ಮೆಂಟ್ ಕೊಟ್ಟರೆ ಮಾತ್ರ ಬರೋಕ್ಕೆ ಸಾಧ್ಯ. ಸುಮ್ಮನೆ ಯಾವುದೇ ಸಿನಿಮಾನ ನೋಡ್ಕೊಂಡು ಆ ಥರ ಬರ್ಬೇಕು ಈ ಥರ ಬರ್ಬೇಕಂತ ಹೇಳಿದ್ರೆ ಅದು ಬರಲ್ಲ. ಸರಿ, ನಾನು ಹೇಳಿದೆ ನೈಟ್ ಎಫೆಕ್ಟ್ ಅದರ ಲೊಕೇಶನ್ ನೋಡಬೇಕಾದ್ರೆ ನೈಟ್ ಎಫೆಕ್ಟ್ಗೆ ಅಂದರೆ ಕೆಳಗಡೆ ಸ್ಟ್ಯಾಂಡಲ್ಲ ಲೈಟ್ ಇಟ್ಕೊಂಡ್ರೆ ಸರಿ ಬರಲ್ಲ ಮರದ ಮೇಲೆ. ಅದಕ್ಕೆ ಇಂಡಸ್ಟ್ರಿಯಲ್ ಕ್ರೀನ್ 25,000-30,000 ಬಾಡಿಗೆ ಹೇಳ್ತಾರೆ ಬಾಡಿಗೆ. ಸರ್ ನಾವು ಸುಮ್ಮನೆ ಕೇಳಿದೆ ಕೊಡ್ತಾರೋ ಇಲ್ವೋ ನೋಡೋಣ ಅಂತ. ಬಟ್ ನನಗೆ ಅದು ಥ್ಯಾಂಕ್ಸ್ ಸರ್, ಯಾಕಂದ್ರೆ ನೆಕ್ಸ್ಟ್ ಶೂಟಿಂಗ್ ನಾನು ಕೇಳ್ತಿದ್ದು ಕೊಡಿ. ಯಾಕಂದರೆ ಆ ನೈಟ್ ಎಫೆಕ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಆಫ್ ನನಗೆ ಆ 2 ಕ್ರೀಮ್ ಕೊಟ್ಟಾಕೆ ಆ ಕ್ರೀಮ್ಗೆ 30,000 ರೆಂಟ್ ಬರುತ್ತೆ ಪರ್ ಡೇ. ಅದನ್ನೆಲ್ಲ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಕ್ವಿಪ್ಮೆಂಟ್ ಇಲ್ಲದೆ ಒಳ್ಳೆ ಲೈಟ್ ಇಲ್ಲದೆ ಅದನ್ನು ಯೂಸ್ ಮಾಡೋ ಗೊತ್ತಿಲ್ಲದ್ರೂ ಆಗಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಡ್ರೋನ್ಗೆ ದೊಡ್ಡ ಇಂಪಾರ್ಟೆಂಟ್ ಲೈಟ್ಸ್. ಯಾಕಂದರೆ ಡ್ರೋನ್ ಅದು ಡೇ ಎಫೆಕ್ಟ್ ಮಾಡ್ಕೋಬಹುದು. ನೈಟ್ ಎಫೆಕ್ಟ್ ಆ್ಯಕ್ಚುಲಿ ಚಾಲೆಂಜ್ ಇರುವುದೇ ಒಂದು ಸಿನಿಮಾಟೋಗ್ರಾಫರ್ಗೆ ನೈಟ್ ಎಫೆಕ್ಟ್. ಡೇ ಎಫೆಕ್ಟ್ ಅದು ಹೆಂಗೋ ಇದು ಮಾಡ್ಕೋಬಹುದು. ನೈಟ್ ಎಫೆಕ್ಟ್ ಒಂದು ಚಾಲೆಂಜ್ ಇರುತ್ತೆ. ಒಂದು ಮೂಡ್ ಕ್ರಿಯೇಟ್ ಮಾಡಬೇಕಾದ್ರೂ ಸಿನಿಮಾಗೆ ತುಂಬ ಚಾಲೆಂಜ್ ಆಗಿರುತ್ತೆ. ಸೊ ಈಗ ಒಂದು ನಾನು ಮೊನ್ನೆ 12 kg ಲೈಟ್ ಕೇಳಿದೆ ಪಾರ್, ಅದನ್ನು ಕೊಡಿಸಿದ್ರು. ನೆಕ್ಸ್ಟ್ 18 kg ಕೇಳೋಣ ಅಂತ ಇದ್ದೀನಿ. ಯಾಕಂದರೆ ಇನ್ನೊಂದು ಚೂಟ ಇಲ್ಲ. ಸೊ ಅದನ್ನು ಕೊಡ್ತಾರೆ ಅಂತ ನಂಬಿಕೆ ಇದೆ. ಎಲ್ಲದಕ್ಕೆ ಏನೇ ಮಾಡಿದ್ರು ಸಿನಿಮಾಗೆ ಸರ್. ಯಾಕಂದರೆ ಸಿನಿಮಾ ಚೆನ್ನಾಗಿ ಬಂದರೆ ನಾಳೆ ನಮ್ಗೆ ಹೇಳ್ಕೊಡ್ತಿರುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಅನಿರೀಕ್ಷಿತವಾಗಿ ಜಗದೀಶ್ ಮಂಜಣ್ಣಗೆ ಬಂದಂತಹ ಒಂದು ಅವಕಾಶ. ರಾಘವ್ ಅವರು ಅದನ್ನ ಪ್ರೀತಿಯಿಂದ ಅವ್ರ ಕೈ ಕೊಟ್ಟಿದ್ದಾರೆ, ಜೊತೆಗೆ ನಮ್ಮನ್ನೆಲ್ಲ ತೊಡಗಿಸ್ಕೊಂಡಿದ್ದಾರೆ ಇದಕ್ಕೆ. ಇವತ್ತಿನ ಚಿತ್ರರಂಗದ ಈ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮುಹೂರ್ತ ಕಾಣ್ತಾ ಇದೆ, ಶೂಟಿಂಗ್ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದು ಒಂದು ಗಟ್ಟಿಯಾದ ಕಥೆಯನ್ನ ಇಟ್ಕೊಂಡು ಬಂದಂತಹ ಸಿನಿಮಾ ಕ್ಷೇತ್ರಪಾಲ. ಜಗದೀಶ್ ಅವರು ನನಗೆ ಹಿಂದೆ ರಂಗಭೂಮಿಯಲ್ಲಿ ಪರಿಚಿತರು. ರಂಗಭೂಮಿಯಲ್ಲಿ ನಾನಿದ್ದಾಗ ಸಾಕಷ್ಟು ನನ್ನ ನಾಟಕಗಳಿಗೆ ಬಂದು ನಮಗೆ ಪ್ರಶಂಸೆಯನ್ನ ಕೊಟ್ಟು ಬೆಂತಟ್ಟಿದಂತಹ ಅದ್ಭುತ ಮನುಷ್ಯತ್ವವುಳ್ಳ ಮನುಷ್ಯ ಜಗದೀಶ್. ಆ ನಂಬಿಕೆ ಅವತ್ತಿನ ನಮ್ಮ ಗೆಳೆತನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನಂಬಿಕೆ ಅಥವಾ ಮೂಢನಂಬಿಕೆ ನಡುವಿನ ಒಂದು ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನ ಬಿಂಬಿಸುವ ವಿಶೇಷವಾದ ಸಿನಿಮಾ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಯಾವುದೇ ಸಿನಿಮಾಕ್ಕೂ ನಮ್ಗೆ ಗೊತ್ತಿದೆ ಗಟ್ಟಿಯಾದ ಕಥೆ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ರಾಘವ್ ಅವರು ಒಂದು ಅದ್ಭುತ ಕಥೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರು ಕೂಡ ಇದಕ್ಕೆ ಸಹಕರಿಸ್ತಿದ್ದಾರೆ. ನಿಮ್ಮೆಲ್ಲ ಸಹಕಾರ ಇರಲಿ ಅಷ್ಟೇ. ಧನ್ಯವಾದ. ಈ ಸಿನಿಮಾದ ಖಳನಾಯಕ ನಾನಲ್ಲ, ಖಳನಾಯಕನಿಗೆ ಸಪೋರ್ಟಿವ್ ಆಗಿರ್ತೀನಿ. ಅಂದ್ರೆ ಅನ್ಯಾಯನೇ ಎತ್ತಿ ಹಿಡಿತೀವಿ ನಾವು, ನ್ಯಾಯದ ಕಡೆ ಇಲ್ಲ. ಅನ್ಯಾಯ ಎಲ್ಲಿದೆ ಅಲ್ಲಿ ನಾವಿರ್ತೀವಿ ಸಿನಿಮಾದಲ್ಲಿ. ಅಂದ್ರೆ ಒಂದು ಕನ್ನಿಂಗ್ ಪಾತ್ರ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಜೊತೆಗೆ ಇರ್ತೀನಿ. ನೀವು ಕೊತ್ತಲವಾಡಿ ನೋಡಿದ್ರೆ ನೆನಪಾಗುತ್ತೆ, ಗೋಪಿ ಸರ್ದು ನಂದು ಕಾಂಬಿನೇಷನ್ ಇತ್ತು. ಹೆಚ್ಚು ಕಡಿಮೆ ಇಲ್ಲೂ ಅದೇ ತರ ಸಾಗತ್ತೆ ಅನ್ಕೋತೀನಿ. ಆಗಿದೆ. ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಸ್ನೇಹಿತ ರಾಘವ್ ಪೂಜಾರಿ ಮಂಗಳೂರಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ನಡೆಸಲಿಕ್ಕೆ ಅಂತೇಳಿ ಎಲ್ಲ ಥರ ಕಷ್ಟಗಳನ್ನು ನೋವುಗಳನ್ನು ತಿಂದು ಅನುಭವಿಸಿ ಮಧ್ಯ ತಿರ್ಗಾ ಮತ್ತೆ ಊರಿಗೆ ಹೋಗಿ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಹಲವಾರು ನ್ಯಾಯ ಮಾರ್ಗದಲ್ಲಿ ಕಷ್ಟ ಸುಖಗಳನ್ನು ಉಂಡು ಮಧ್ಯ ಸುಮಾರು 3-4-5 ವರ್ಷಗಳ ಹಿಂದೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮನ್ನು ಮೆಚ್ಚಿ ಒಂದು ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾಗಿ ಸ್ವಾಭಿಮಾನಿ ಸೇನೆಗೆ ಪಾದಾರ್ಪಣೆ ಮಾಡಿ ಹಲವಾರು ಹೋರಾಟಗಳಲ್ಲಿ
ಭಾಗವಹಿಸಿ ಹಲವಾರು ರೈತ ಪರ, ಕಾರ್ಮಿಕ ಪರ, ಸುಮಾರು ದೇವನಹಳ್ಳಿಲಿ ಹಲವಾರು ಹೋರಾಟಗಳನ್ನು ಮಾಡಿ ಮನೆಗಳನ್ನು ಮಂಜೂರು ಮಾಡಿಸ್ಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ನನ್ನ ಜೊತೆ ಸೇರಿಸಿ ಹೋರಾಟಗಳನ್ನು ಮಾಡಿಕೊಂಡು ಜೊತೆಗೆ ಬಂದು ಈ ಮಧ್ಯದಲ್ಲಿ ನನಗೂ ಒಂದೆರಡು ಫಿಲಮ್ನಲ್ಲಿ ಮಾಡಿ ಕರ್ಕೊಂಡು ಹೋಗಿದ್ರು. ಅಧ್ಯಕ್ಷ ನೀವು ಬರಲೇಬೇಕು, ನಾನು ಆಕ್ಟ್ ಮಾಡಿದ್ದೀನಿ, ನೀವು ಬರಲೇಬೇಕು ಅಂತೇಳಿ ನನ್ನನ್ನು ಒಂದೆರಡು ಸಿನಿಮಾದಲ್ಲಿ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಅಧ್ಯಕ್ಷ ಈ ಗೇಳು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಹಂತದಲ್ಲಿ, ಏಕೆಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಮಾಡೋ ನಾಯಕ ಮುಂದುವರಿ, ಒಂದು ಉದ್ದಿಮೆ ಏನಾದರೂ ಒಂದು ಬೇಕು, ಹೋಟ್ಲು ಇರ್ಲಿ ಮಾಡು ನಾಯಕ ಅಂತೇಳಿ ನಾನು ಅವರಿಗೆ ಮಾಡ್ತಾ ಇದ್ದೆ. ಪ್ರಯತ್ನ ಇದ್ರೆ ಫಲ ಭಗವಂತನಿಗೆ ಬಿಡೋಣ, ಪ್ರಯತ್ನ ಮಾಡ್ತಾ ಇರಿ ಅಂತೇಳಿ ಹೇಳಿದಾಗ ಆಯ್ತು ಅಧ್ಯಕ್ಷರೇ ಅಂತೇಳಿ ಆ ಮಧ್ಯದಲ್ಲಿ ಸುಮಾರು ಬೇರೆ ಬೇರೆ ನಾನು ನೋಡಿದೆ. ಈಗ ನಮ್ಮ ಜಗದೀಶ್ ಅವರು ಮಾತಾಡೋದು ಮತ್ತೆ ಅವ್ರ ಬಗ್ಗೆ ವಿಚಾರಗಳನ್ನ ನೋಡಿ ಪರವಾಗಿಲ್ಲ, ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾವನ್ನು ತಗೊಂಡೋಗ್ತಾರೆ ಅಂತ ನಾನು ಬಹಳ ಖುಷಿ ಆಯಿತು. ಹೆಸರು ಬೇರೆ, ಕ್ಷೇತ್ರ ಪಾಲ, ಆ ಕ್ಷೇತ್ರವನ್ನ ಕಾಯಲಿಕ್ಕೆ ಆ ಪಾಲ ಆ ಭಾಗದಲ್ಲಿ ಆ ದೇವ್ರದು ಅಂತ ನಾನು ಭಾವಿಸಿದ್ದೀನಿ. ಅದರ ಮಧ್ಯದಲ್ಲಿ ಎಲ್ಲ ವಿಚಾರಗಳನ್ನ ಏನ್ ಬೇಕು ಈ ಸಿನಿಮಾ ಜನಗಳಿಗೆ, ಈಗಿನ ಯುವಕರಿಗೆ, ಈಗಿನವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸಿನಿಮಾವನ್ನ ಉಣಬಡಿಸಬೇಕು. ಆ ಜನ ಇವಾಗೆಲ್ಲ ಥಿಯೇಟರ್ ಬರೋದು ಕಮ್ಮಿ ಆಗಿದೆ. ಏನು ಇವರು ಸಹ ರಿಷಬ್ ಶೆಟ್ಟಿ ಊರ್ನವರೇ ಅಂತ ಕೇಳ್ಪಟ್ಟೆ. ರಿಷಬ್ ಶೆಟ್ಟಿ ಯಾರು ಅಂತ ನಮಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ಈಗ ಒಂದೆರಡು ಸಿನಿಮಾ ತೆಗೆದ ಮೇಲೆ ಇವತ್ತು ದೇಶದ ಪ್ರಧಾನಿ ಬಂದು ಕರೆದಿ ಮಾತಾಡೋ ವೇಳೆಗೆ ಅದೇ ಊರಿನವರು ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತ ಒಂದು ಒಳ್ಳೆ, ಅದರಲ್ಲೇನೋ ಒಂದು ಮಿಂಚು ಕಾಣಿಸ್ತು, ಕ್ಷೇತ್ರಪಾಲ ಅನ್ನೋದು ಒಳ್ಳೆ ಒಂದು ಸೂಕ್ತವಾದ ಹೆಸರನ್ನ, ಸೂಕ್ತವಾದ ಹೆಸರನ್ನ ಇಟ್ಟಿದ್ದಾರೆ. ಅದರಲ್ಲಿ ಇವರು ಅದೇ ಭಕ್ತರಾಗಿರೋದ್ರಿಂದ ಅಲ್ಲೇನೋ ಒಂದು ದೇವ್ರ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವರು ರಿಷಬ್ ಶೆಟ್ಟಿ ತರ ರಾಜ್ಯ ದೇಶ ಗುರುತಿಸೋ ರೀತಿಯಲ್ಲಿ ಒಂದು ಸಿನಿಮಾ ಮಾಡಲಿ, ಹೀರೋ ಪಾತ್ರನೂ ಸಹ ಅವರೇ ಮಾಡಿದ್ದಾರೆ. ಹಾಗಾಗಿ ನನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ. ನಾನು ಒಂದು ಸಿನಿಮಾ ಮಾಡೋಕ್ಕೆ ಒಂದು ತಂಡವನ್ನ ಕರ್ಕೊಂಡ್ ಬಂದಾಗ, ಇಲ್ಲಣ್ಣ ನೀವೇ ಇದಕ್ಕೆ ಹಾಕ್ಬೇಕಣ್ಣ ಅಂತ ಹೇಳಿದ್ರು. ಅದೇ ತಾನೇ ಇನ್ನು ನಾನು ಒಂದು 20-25 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ತಾ ಇದ್ದೆ, ಕಾರ್ಪೊರೇಟ್ ಸಂಸ್ಥೆಯನ್ನು ಕಟ್ತಾ ಇದ್ದೆ. ಆಯ್ತು ನಾಯಕ ನಿಮ್ ಜೊತೆ ನಾನು ಇರ್ತೀನಿ, ಮಾಡೋ, ಎಲ್ಲೂ ಎದೆಗುಂದ ಬೇಡ. ಆ ಕೆಲವೊಂದು ಆ ತಂಡ ಕರ್ಕೊಂಡ್ ಬಂದಾಗ ಎಲ್ಲೋ ನನಗೆ ಸ್ವಲ್ಪ ಇತ್ತು. ಈಗ ಅವ್ರಿಗೆ ಗೊತ್ತಾಗಿದೆ, ಒಂದ್ ಸ್ವಲ್ಪ ನನಗೆಲ್ಲ ಇತ್ತು, ನೋಡು ನಾಯಕ ದುಡುಕ್ಬೇಡ. ಗಾಂಧಿನಗರದಲ್ಲಿ ನಾನು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀನಿ, ದುಡುಕ್ಬೇಡ ಅಧ್ಯಕ್ಷ, ಯೋಚನೆ ಮಾಡಿ ನಿಧಾನವಾಗಿ ತಾಳಿ ಒಂದು ಒಳ್ಳೆ ಸಿನಿಮಾವನ್ನ ಕೊಡು. ಅದು ಅವರ ತಾಯಿಯ ನೆನಪಿಗಾಗಿ, ಅವರ ತಾಯಿ ಹೆಸರಲ್ಲೇ ನಿರ್ಮಾಣ ಮಾಡ್ತಾ ಇರುವುದರಿಂದ, ಅದರಲ್ಲೂ ಹೀರೋ ಸಹ ಅವರೇ ಆಗಿರುವುದರಿಂದ ಉತ್ತಮವಾಗಿ ಇನ್ನು ಏನಿದ್ರು ಇಲ್ಲೇ ಸರಿಪಡಿಸ್ಕೊಂಡು ನಮ್ಮ ಜಗದೀಶ್ ಅವರು, ನಮ್ಮ ಛಾಯಾಗ್ರಾಹಕರು ಒಳ್ಳೆ ರೀತಿಯಲ್ಲಿ ಅದನ್ನ ತೋರಿಸ್ಬೇಕು ಜನಗಳಿಗೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ನಮಗೆ ನೀವು ಮುಖ್ಯ, ಮಾಧ್ಯಮದಲ್ಲೂ ನಮಗೆ ಬಹಳ ಮುಖ್ಯ. ಇವತ್ತು ಯಾರನ್ನ ಬೇಕಾದ್ರೂ ಕೆಳಗೆ ಇಳಿಸ್ತೀರಿ, ಯಾರು ಬೇಕಾದ್ರೂ ಮೇಕತ್ತಿಸ್ತೀರಿ. ನೀವು ಮನಸ್ಸು ಮಾಡಿದ್ರಿ, ಸರಿಯಾಗಿರೋರ್ನ ಮೇಕತ್ತಿಸ್ತೀರಿ, ಸರಿ ಇಲ್ಲ ಅನ್ನೋದನ್ನ ಕೆಳಗೆ ಇಳಿಸ್ತೀರಿ. ಎಷ್ಟೆಷ್ಟು ಜನ ರಾಜೀನಾಮೆ ಕೊಟ್ಟಿರೋದು ನೋಡಿರ್ಬೋದು. ಉದಾಹರಣೆಗೆ ನೀವು ನಾವು ಸುಮಲತ್ತನೆ ನೋಡಿರ್ಬೋದು. ನೀವೆಲ್ಲ ತೋರಿಸಿದ್ದು ಅವ್ರು ಅಂದಿದ್ದ ಮಾತು ಅವ್ರನ್ನ MP ಆಗಿ ಮಾಡಿಸ್ತು. ನನ್ನ ಕಣ್ಣು ಮುಂದೆ ನಡೆದ ವಿಚಾರಗಳು ಹಲವಾರು ನೋಡ್ತೀನಿ. ಹಾಗಾಗಿ ನಿಮ್ಮದು ಬಹಳ ಅತ್ಯಗತ್ಯವಾಗಿ ನಿಮ್ಮ ಅವಶ್ಯಕತೆ ನನ್ನ ಸ್ನೇಹಿತ ರಾಘವ್ ಪೂಜಾರಿ ಅವರಿಗೆ ಬೇಕಾಗಿದೆ. ನಮಗೆ ಕನ್ನಡ ನಮಗೆ ಅನ್ನ ಕೊಡೋದೇನದು, ಅದರ ಮುಖಾಂತರವೇ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷ ನಿಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ರಾಘವ್ ಪೂಜಾರಿ ಅವರು ನಿನ್ನೆ ಕಚೇರಿಗೆ ಬಂದು, ರಾಘವ್ ಪೂಜಾರಿ ಅವರು ಮತ್ತು ಜಗದೀಶ್ ಮಂಜನ್ ಅವರು ಬಂದು ನಮ್ಮ ಪತ್ರಿಕೆ ಗೋಷ್ಠಿ ಕರೆಯುವಾಗ ನಮ್ಮ ಜೊತೆ ಈಗ ಆಗ್ಲೇ
ಇಬ್ಬರು ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದಿದ್ದಾರೆ. ಜೋಸೆಮನ್ ಅವರ ಮಗ ಜಿತೇಂದ್ರ ಜೋಸೆಮನ್ ಇದ್ದಾರೆ, VM ರಾಜಣ್ಣ ಇದ್ದಾರೆ, ಹಾಗೆ ನಮ್ಮ ಅಶೋಕ್ ಕರ್ವ್ ಅವರು ಕೂಡ ನಮ್ಮ ಸದಸ್ಯರು. ಇವೆಲ್ಲರೂ ಅಂದ್ರೆ ನಮಗೆ ಉದ್ದೇಶ ಒಂದೇ, ಯಾರೇ ಸಿನಿಮಾ ಮಾಡಲಿ ಕನ್ನಡ ಸಿನಿಮಾ ಮಾಡಿದಾಗ ಆ ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಕಾರ್ಯಕ್ರಮಕ್ಕೆ ಬರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಕಚೇರಿಗೆ ಬಂದಾಗ ಸುಮಾರು ಒಂದು 2-3 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಇದರ ಬಗ್ಗೆ ಡಿಸ್ಕಷನ್ ಆದಾಗ, ಹಿಂದೆ ಏನೋ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಾಗ, ಏನೋ ಇವರು ತುಂಬಾ ಒಳ್ಳೆ ಮನಸ್ಸಿನಿಂದ ರಾಘವ್ ಪೂಜಾರಿ ಅವರು ಸಿನಿಮಾಕ್ಕೆ ಕೈ ಹಾಕಿದ್ದಾರೆ, ಅದೇ ರೀತಿ ಅವರಿಗೆ ಸರಿಯಾದಂತ ಒಂದು ಜೋಡಿ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಜಗದೀಶ್ ಮಂಜನನ ಮಾತನ್ನು ನೋಡಿ ನಮಗೆ ಗೊತ್ತಾಯ್ತು. ಅದೇ ರೀತಿ ಕ್ಷೇತ್ರಪಾಲ ಅಂದ ತಕ್ಷಣ ನಮಗೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಮಗೆ ಮೂಲವಾಗಿ ಗೊತ್ತಾಗೋದು ಏನಂದ್ರೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಜೊತೆಗೆ ಧರ್ಮದ ನೆಲೆಯಲ್ಲಿ ಅದು ಸೃಷ್ಟಿಯಾದಂತ ಸಂಸ್ಕೃತ ಪದವೇ ಕ್ಷೇತ್ರಪಾಲ. ನಾವು ಕೆಲವು ದೇವಸ್ಥಾನಗಳಲ್ಲಿ ನಾವು ಈಗ ಅದೇ ಜಗದೀಶ್ ಅವರಲ್ಲಿ ನೆನಪು ಮಾಡಿದ್ರು, ಧರ್ಮಸ್ಥಳ ಕ್ಷೇತ್ರವನ್ನ ನೆನಪು ಮಾಡಿದ್ರು. ಹಾಗೆ ನೀವು ಯಾವ ಕ್ಷೇತ್ರಕ್ಕೂ ಹೋದ್ರು, ಈಗ ಪುರದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ, ಮಂಗಳೂರಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ, ಕ್ಷೇತ್ರ ಅಂತ ಬಂದಾಗ ಕ್ಷೇತ್ರಪಾಲಲ್ಲಿ ಮುಖ್ಯವಾಗಿ ಇರಬೇಕು. ಕ್ಷೇತ್ರಪಾಲನ ದರ್ಶನ ಪಡೆದು ಆಮೇಲೆ ದೇವರ ದರ್ಶನ ಪಡೆಯುವಂತ ಒಂದು ಕ್ರಮ ನಮ್ಮ ಊರಲ್ಲಿ ಇದೆ. ಅದೇ ರೀತಿ ಊರು ಅಂತ ಬಂದಾಗ ಊರಿಗೆ ಒಬ್ಬ ಯಜಮಾನ, ಆ ಯಜಮಾನ ಅದು ದೈವ ಆಗಿರ್ಬೋದು, ದೇವರು ಆಗಿರ್ಬೋದು, ಯಾರೇ ಇರ್ಬೋದು, ಅದನ್ನ ನಾವು ಗ್ರಾಮ ದೇವರು ಅಥವಾ ಗ್ರಾಮ ದೈವ ಅಂತ ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿ ಸಾರಿ ನಾವು ಅದನ್ನ ಪೂಜೆ ಮಾಡುವಂತ ಒಂದು ಕಲ್ಪನೆಯನ್ನ ಮತ್ತು ಎಲ್ಲ ರೀತಿಯ ಸಾಂಪ್ರದಾಯಿಕವಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ನನಗೆ ಈ ಕ್ಷೇತ್ರಪಾಲ ಅಂದ ತಕ್ಷಣ ಅಷ್ಟು ಈಸಿಯಾದಂತ ಪದ ಖಂಡಿತ ಅಲ್ಲ, ಅಷ್ಟು ಈಸಿಯಾದ ಹೆಸರು ಕೂಡ ಅಲ್ಲ. ಕ್ಷೇತ್ರಪಾಲ ಅಂದ ತಕ್ಷಣ ಒಂದು ಸ್ವಲ್ಪ ಭಯನೂ ಇರುತ್ತೆ, ಭಕ್ತಿನೂ ಇರುತ್ತೆ. ಬಟ್ ಅದೇ ರೀತಿ ಕತೆ ಯಾವ ತರ ಮಾಡಿದಾರ ಅನ್ನೋದು ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಬಿಟ್ಟಿದ್ದು. ಊರು ಅಥವಾ ಕಾಡು ಅಥವಾ ಕ್ಷೇತ್ರ ಪವಿತ್ರವಾದಂತ ಒಂದು ನೆಲೆಯಲ್ಲಿ ಈ ಕ್ಷೇತ್ರ ಪಾಲನ ದರ್ಶನ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಈ ಚಿತ್ರದಲ್ಲೂ ಕೂಡ ಆ ಪಾತ್ರ ಅದನ್ನ ಊರಿಗೆ ತಗೊಂಡು ಹೋಗಿದಾರ ಅಥವಾ ಯಾವ ನೆಲೆಯಲ್ಲಿ ತಗೊಂಡು ಹೋಗಿದಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅವರು ಕಥೆಯಲ್ಲ ಪ್ರಕಾರ ಗೊತ್ತಿದ್ರು ಕೂಡ ಅವರು ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಬಿಟ್ಟಿದ್ದಂತ. ಬಟ್ ಒಂದು ಖುಷಿಯಾಗಿದ್ದು ಏನಂದ್ರೆ ನಿರ್ಮಾಪಕ ನಿರ್ದೇಶಕರಲ್ಲಿ ನಿರ್ಮಾಪಕರು ಹೇಳಿದ್ರು, ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಫಸ್ಟ್ ಪಿಕ್ಚರ್ ಪ್ರೊಡಕ್ಷನ್ ಮಾಡಿದ್ದೇನೆ, ಮೊದಲಿಗೆ ನನಗೆ ತೊಂದರೆ ಆಯಿತು ಸಿನಿಮಾದಲ್ಲಿ ಅಂತ. ನಿರ್ದೇಶಕರು ಅಚಾನಕ್ ಆಗಿ ಹೋಗಿ ಅವರನ್ನ ಭೇಟಿ ಆಗ್ತಾರೆ, ಎಲ್ಲವೂ ನಾನು ಸಂಬಂಧ. ಆದ್ರೆ ಹಿಂದೆ ಏನ್ ನಡೆಯುತ್ತೋ ಏನಾಯ್ತೋ, ನಿಮಗೆ ಏನಾದ್ರೂ ಕೂಡ ಅದು ನಿಮಗೆ ಒಂದು ಒಳ್ಳೆಯ ಶುಭಗಳಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಏಟು ಬೀಳೋದು ಬೇಡ ಅಂತೇಳಿ ನೀವು ಆರಾಧನೆ ಮಾಡುವಂತ ಅದು ಯಾವ ಕ್ಷೇತ್ರ ಇದೆಯಾ ಆ ಕ್ಷೇತ್ರದ ಕ್ಷೇತ್ರ ಪಾಲನೆ ನಿಮ್ಮನ್ನು ಕಾಪಾಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ನೀವು ನಿಮ್ಮ ತಾಯಿ ಹೆಸರಲ್ಲಿ ಉತ್ತಮ ಪ್ರೊಡಕ್ಷನ್ ಅಂತ ಮಾಡಿದ್ದೀರಿ. ಒಂದು ತಾಯಿ ಎಲ್ಲರೂ ತಾಯಿ ಮೇಲೆ ಅಭಿಮಾನ, ಭಕ್ತಿ, ಆ ದೇವರ ಸ್ಥಾನ ಕೊಟ್ಟು ಪೂಜೆ ಮಾಡ್ತಾರೆ. ಆದರೂ ಕೂಡ ನೀವು ಸ್ವಲ್ಪ ಮುಂದೆ ಹೋಗಿ ತನ್ನ ತಾಯಿಯ ಹೆಸರಲ್ಲಿನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಪ್ರೊಡಕ್ಷನ್ ಮಾಡಿದ್ದೀರಿ. ಅದರ ಜೊತೆಗೆ ನಿಮ್ಮ ಜೊತೆ ಒಳ್ಳೆ ತಂತ್ರಜ್ಞಾನ ಹಾಕೊಂಡಿದ್ದೀರಿ. ಕೆಲವರು ಸಿನಿಮಾ ರಂಗಕ್ಕೆ ಸಡನ್ ಆಗಿ ಬರ್ತಾರೆ, ಸಿನಿಮಾ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಜೊತೆಗೆ ಯಾರನ್ನು ಹಾಕೊಂಡ್ರೆ ನಾವು ಎಲ್ಲಾದ್ರೂ ನಮ್ಮನ್ನು ಕೆಳ ದೃಷ್ಟಿಯಿಂದ ನೋಡ್ತಾರ ಅನ್ನುವ ಯೋಚನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಹೈ ಟೆಕ್ನಿಷಿಯನ್ ಹಾಕೊಂಡ ತಕ್ಷಣನೇ ಅವರೆಲ್ಲಾದ್ರೂ ನಮ್ಮ ಬಗ್ಗೆ ಕೆಲಸ ಬರಲ್ಲ ಅಂತ ಹೇಳಿ ದೂಷಿಸ್ತಾರ ಅನ್ನೋ ಭಾವನೆ ಇರುತ್ತೆ. ಆದ್ರೆ ಇಲ್ಲಿ ನಿರ್ದೇಶಕರು ಮಾಧ್ಯಮ ಕ್ಷೇತ್ರದಿಂದಲೇ ಚಿತ್ರರಂಗಕ್ಕೆ ಬರೋದ್ರಿಂದ ಅವರಿಗೂ ಆ ಟೆನ್ಷನ್ ಇರಲಿಲ್ಲ. ಚಿತ್ರರಂಗದ ಹೋಟೆಲ್ ಮುಖಾಂತರ ಚಿತ್ರರಂಗದ ಒಡನಾಟ ಇರುವಂತ ನಿರ್ಮಾಪಕರಿಗೂ ಅದು ಆ ಟೆನ್ಷನ್ ಬರಲ್ಲ. ಆದ್ರೆ ಅವ್ರಿಗೊಂದು ಒಳ್ಳೆ ಛಾಯಾಗ್ರಾಹಕ, ಒಳ್ಳೆ ತಂತ್ರಜ್ಞರು ಇಬ್ರು ನಮ್ಗೆ ಈಗ ನನ್ನ ಎದುರಿಗೆ ಇಬ್ರು ಇದ್ದಾರೆ. ಒಂದು ನವೀನ್ ಸುವರ್ಣ, ಯಾಕಂದ್ರೆ ಸುಂದರ್ಣ ಸುವರ್ಣ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದವರೇ. ಅವರ ತಮ್ಮನೇ ನವೀನ್ ಸುವರ್ಣ ನಮ್ಮ ನಿರ್ದೇಶಕ. ಈ ತಂಡದಲ್ಲಿ ನಿರ್ದೇಶಕರ ಜೊತೆಗೆ ಇರುವುದರಿಂದ ಸಿನಿಮಾ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಅನ್ಕೋತೀನಿ. ಆಮೇಲೆ 2003ರಲ್ಲಿ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದಾಗ ನನ್ನ ಚಿತ್ರದಲ್ಲಿ ಸಂಕಲನಕಾರರಾಗಿದ್ದಂತ ಗಿರೀಶ್ ಕುಮಾರ್ ಅವರು ಮೌನವಾಗಿ ಕೂತಿದ್ದಾರೆ, ಮಾತಾಡಲ್ಲ ಅಂತ, ಸ್ಟೇಜಿಗೆ ಬರಲ್ಲ ಅಂತ ಇದ್ರು. ಈಗ ಮೌನವಾಗಿ ಕೂತಿದ್ದಾರೆ. ಬಟ್ ಅವ್ರ ಕೆಲಸ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಯಾಕೆಂದ್ರೆ ಅವರ ಗುರುಗಳು ಬಂದು ಶಶಿಕುಮಾರ್ ಅವರು ತುಂಬಾ ಫೇಮಸ್ ಸಂಕಲನಕಾರರು, ಅವರ ಗರಡಿಯಲ್ಲಿ ಪಳಗಿದಂತವರು. ಅದೇ ರೀತಿ ತುಂಬಾ ಸಿನಿಮಾನು ಮಾಡಿದ್ದಾರೆ. ನೋಡಿದ್ರೆ ಈ ನಿಮ್ಮ ತಂಡಕ್ಕೆ ಒಂದು ಒಳ್ಳೆ ತಂತ್ರಜ್ಞರು ಸಿಕ್ಕಿದ್ದಾರೆ. ಅದೇ ರೀತಿ ಕಲಾವಿದರು ಕೂಡ
ಒಳ್ಳೊಳ್ಳೆ ಕಲಾವಿದರನ್ನು ಹಾಕೊಂಡಿದ್ದೀರಾ. ಆದ್ದರಿಂದ ನಿಮ್ಮ ಸಿನಿಮಾ ತುಂಬಾ ಸೂಪರ್ ಆಗಿ ಅದ್ದೂರಿಯಾಗಿ ಮೂಡಿ ಬರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅಣ್ಣ